ದೇವ್ರೆ, ಈಗೇನ್ ಮಾಡೋದು? ಯಾರೂ ಇಲ್ಲಿಗೆ ಬರ್ತಿಲ್ಲ. ಎಲ್ರೂ ಅವ್ರವ್ರ ಪಾಡಿಗೆ ಅವ್ರು ಹೋದ್ರು. ನಾನೇನೋ ಈ ಮನೇಲಿ ಇದ್ದೀನಿ, ಆದ್ರೆ ಇಲ್ಲಿ ನನ್ನ ಮುಂದಿನ ದಿಕ್ಕೇನು? ನನಗೆ ಯಾರು ದಿಕ್ಕು? ಎಲ್ರ ಕಡೆಯಿಂದ ತಿರಸ್ಕಾರವಾದ್ರೆ ನಾನು ಏನ್ ಮಾಡ್ಬೇಕು? ಸ್ವಾಭಿಮಾನ ಅನ್ನೋದು ಯಾವತ್ತೂ ಒಂಟಿನೇನಾ? ಎಲ್ರ ಮಧ್ಯೆ ಒಂಟಿಯಾಗಿ ಬದುಕೋದೆ ನನ್ನ ಜೀವನನ? ಈಗ ಮುಂದೇನ್ ಮಾಡ್ಬೇಕು? ಹಲೋ. ಹಲೋ ಗೀತಾ, ನಾನು ಸಿಂಕು. ಹಾ ಹೇಳು ಸಿಂಕು. ಏನ್ ಹೇಳೋದೆ, ಎಲ್ಲ ಟಿವಿಲೂ ನಿಂದೆ ನ್ಯೂಸು. ಹಾಗಾದ್ರೆ ವಿಜಯ್ ಅವರಪ್ಪ ನಿನ್ ಸೊಸೆ ಅಂತ ಒಪ್ಕೊಂಡ್ಬಿಟ್ರಾ? ಹಾಗಾದ್ರೆ ನೀನ್ ವಿಜಯ್ ಹೆಂಡ್ತಿನಾ? ಅಂದ್ರೆ ನೀನ್ ಮದ್ವೆ ಹೆಣ್ಣಿನ ತರ ರೆಡಿ ಆಗಿ ಹೋಗಿರೋದು ಆ ವಿಜಯ್ನ ಮದ್ವೆ ಆಗಕ್ಕ? ಹೌದು ಶರಣ್ಯ, ನಾನು ಬಂದಿದ್ದು ಇದಕ್ಕೆ. ವಿಜಯ್ ಹೆಂಡ್ತಿ ಅಂತ ಕರ್ಸ್ಕೊಂಡ್ರೆ ಮಾತ್ರ ಆಗೋ ಅನಾಹುತ ಎಲ್ಲ ತಪ್ತು. ಈಗ ಅನ್ಕೊಂಡಿದ್ದು ಮಾಡಿದ್ದೀನಿ. ಸೋಲೋ ಸಾವೋ ನಾನು ಇಲ್ಲೇ ಇರ್ತೀನಿ. ಯಾಕಂದ್ರೆ ನಾನು ಒಬ್ಳು ಕೈ ಕಟ್ಕೊಂಡು ಈಚೆ ಬಂದ್ಬಿಟ್ರೆ ಸಮಾಜ ಅದಕ್ಕೆ ಕೊಡೋ ಅರ್ಥನೇ ಬೇರೆ. ಅದಾಗಬಾರ್ದು. ನೀನಲ್ಲಿದ್ರೆ ಅವ್ರೇನ್ ಬೇಕಾದ್ರೂ ಮಾಡ್ಬೋದಲ್ವಾ? ಧೈರ್ಯದಿಂದ ಒಂದ್ ಹೆಜ್ಜೆ ಮುಂದೆ ಇಟ್ಟು ನಿಂತ್ರೆ ಯಾರೇನು ಮಾಡಕ್ಕಾಗಲ್ಲ ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ ಕಣೆ. ಈ ಜಗತ್ತಲ್ಲಿ ಪ್ರತಿಯೊಂದು ಹೆಣ್ಣು ಸೋಲೋದು ಅಯ್ಯೋ ಮುಂದೆ ಏನಾಗ್ಬಿಟ್ರೆ ಅನ್ನೋ ಭಯದಿಂದ. ಆಗೋದಾಗ್ಲಿ, ಸತ್ಯ ನನ್ ಜೊತೆ ಇರುತ್ತೆ. ಅಲ್ವೇ ಗೀತಾ, ಆ ವಿಜಯ್ ರಾಕ್ಷಸ ಅಂತ ನಿನಗ್ ಗೊತ್ತು. ಈಗ ನೋಡಿದ್ರೆ ಆ ರಾಕ್ಷಸನ್ ಜೊತೆನೆ ಸಂಸಾರ ಮಾಡೋ ದಾರಿಲಿದ್ಯಾ? ಒಬ್ರನ್ನೊಬ್ರು ಒಬ್ದಿರೋ ಮನ್ಸು ಜೀವನ ಮಾಡಕ್ಕಾಗುತ್ತಾ? ಜೀವನ ಮಾಡಕ್ಕೆ ಯಾವತ್ತೂ ಒಂದ್ ಮನ್ಸಿದ್ರೆ ಸಾಕು. ಆದ್ರೆ ಅದೇ ಮನ್ಸು ಹುಟ್ಟಾಕಿರೋ ಮರ್ಯಾದೆನೋ ಆಭರಣ ಉಳ್ಸ್ಕೊಳಕ್ ಮಾತ್ರ ಸುಮಾರು ಮನ್ಸ್ಗಳು ಬೇಕು. ಸದ್ಯಕ್ಕೆ ಅದ್ಯಾವುದು ನನ್ನ ಕಡೆ ಇಲ್ಲ. ಆದ್ರೆ ಬರುತ್ತೆ, ಬರ್ಸ್ಕೊಂತೀನಿ. ಆ ಮನೇಲಿ ಹೇಗೆ ಬದುಕ್ತೀಯಾ? ಹೇಗ್ ಬದುಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗ ತಾನೇ ಬಂದಿದ್ದೀನಿ. ಸದ್ಯಕ್ಕೆ ದಿಕ್ ತೋಚ್ತಿಲ್ಲ, ಆದ್ರೆ ಕಂಡ್ಕೊಂತೀನಿ. ಹಾಗಾದ್ರೆ ನೀನು ವಾಪಸ್ ಬರೋದಿಲ್ವಾ? ಸೇರೋ ಜಾಗಕ್ಕೆ ಸೇರಾಯ್ತು ಸಿಂಕು. ಇನ್ನು ವಾಪಸ್ ಬರೋ ಮಾತೇ ಇಲ್ಲ. ನೆಲೆ ಇಲ್ದಿರೋ ಮನೇಲಿ ಒಲೆ ಹಚ್ಲೇಬೇಕು. ಹಚ್ತೀನಿ. ಅದರಲ್ಲಿ ಬೇಯೋ ಅಡಿಗೆ ಸುಮಾರು ಜನರು ಬದುಕನ್ ಕಟ್ಬೇಕು. ಕಟ್ಟುತ್ತೆ, ಕಟ್ತೀನಿ. ಯಾಕೆ ತಂಗ್ಯವ್ವ ಎಲ್ಲ ಹಿಂಗಾಗೋಯ್ತು? ನೀನು ಅನ್ಕೊಂಡಿದ್ದೆಲ್ಲ ಇನ್ನೇನು ಆಗೇ ಬಿಡುತ್ತೆ ಅನ್ನೋ ರೇಂಜ್ ತನಕ ಹೋಗುತ್ತೆ, ಆಮೇಲೆಲ್ಲ ಮಕಾಡೆ ಬಿದ್ದೋಗುತ್ತೆ. ಆದರೆ ಗೀತಾ ಏನು ಅನ್ಕೊಂತಾಳೋ ಅದೆಲ್ಲ ಪರ್ಫೆಕ್ಟಾಗಿ ನಡೆಯುತ್ತೆ. ಇದೇನು ವಿಧಿ ವಿಪರೀತ, ವಿಧಿ ವಿಲಾಸ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಿನ್ನದು ಏನೂ ನಡೆಯಲ್ಲ ಅನ್ನೋದನ್ನ ಆ ದೇವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಗುರೂಜಿ ಹೇಳಿದ ಒಂದೊಂದು ಮಾತು ಸತ್ಯ ನೋಡು ತಂಗ್ಯವ. ಅವಳು ನಿನ್ನ ಬೆನ್ನಿಗೆ ಬಿದ್ಲು, ಬೇಲಿ ದಾಟಿದ್ಲು. ವಿಜಯ್ ಮೂಲಕನೇ ಅವಳು ಈ ಮನೆಗೆ ಎಂಟ್ರಿ ಕೊಡ್ತಾಳೆ ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಿದ್ರು. ಏನು ಮಾಡೋಕ್ಕಾಗಲಿಲ್ಲ. ಏನೂ ಆಗಲಿಲ್ಲ ಅಂತ ಹೇಳ್ತಾ ಇದೆಯಾ? ನಾನೇನು ಸುಮ್ಮನೆ ಕೂತಿದ್ನ? ಆದಷ್ಟು ಬೇಗ ವಿಜಯ್ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಸಿದ್ಧತೆ ಮಾಡಿಕೊಂಡು ರೆಡಿಯಾಗಿದ್ನಲ್ಲ. ಆದ್ರೆ ಅದಕ್ಕೆ ಮುಂಚೆ ಅದು ಯಾವ ಸೈಕಲ್ ಗ್ಯಾಪಲ್ಲಿ ಅವಳು ಮನೆಗೆ ಬಂದ್ಲು ಅಂತಾನೆ ಗೊತ್ತಾಗಿಲ್ಲ. ಬಂದ್ಲು, ಅವನ ಜೊತೆ ಮಾತಾಡಬೇಕು ಅಂತ ಅಂದ್ಲು, ರೂಮಿಗೆ ಕರ್ಕೊಂಡು ಹೋದ್ಲು. ಅದೇನು ಮಾಯ ಮಂತ್ರ ಮಾಡಿದ್ಲು ದೇವನೇ ಬಲ್ಲ. ಈ ಗೂಬೆ ವಿಜಯ ಅವಳ ಅಪ್ಪ ಅವಳಿಗೆ ತಾಳಿ ಕಟ್ಟಿದ. ಗುರೂಜಿ ಹೇಳಿದ ಮಾತನ್ನ ನಾನು ನಿಂಗೆ ಮತ್ತೆ ಜ್ಞಾಪಿಸ್ತಿದ್ದೀನಿ ನನ್ನ ತಂಗಿಯವ. ವಿಜಯ್ ಅವಳ ಕೊರಳಿಗೆ 3 ಗಂಟು ಹಾಕಿದ್ದಾನೆ ಅಂದಮೇಲೆ ತಂಗಿಯವ,
ಇನ್ನು ಮುಂದಕ್ಕೆ ನಿನ್ನ ಸೋಲಿನ ಪರ್ವ ಶುರು. ಅದರ ಫಲಾನೇ ನಿನ್ನ ಗಂಡ ಪ್ರೆಸ್ನವ್ರ ಮುಂದೆ ಹೋಗಿ ವಿಜಯನ ಹೆಂಡತಿ ಗೀತಾ ಅಂತ ಹೇಳಿದ್ದು. ಅವಳು ಈ ಮನೆಯಲ್ಲೇ ಉಳ್ಕೊಳ್ಳೋಂಗಾಗಿದ್ದು, ಆ ರಾಯಚೂರು ಹುಡುಗಿ ನಮಗೆ ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಮಾಡಿ ಹೋಗಿದ್ದು, ಎಲ್ಲದಕ್ಕೂ ಮೂಲ ಕಾರಣ ವಿಜಯ ಅವಳ ಕೊರಳಿಗೆ ತಾಳಿ ಕಟ್ಟಿ. ಈ ತಾಳಿ ವಿಚಾರದಲ್ಲಿ ತಂಗೆವ್ವ ವಿಜಯಲ್ಲಿ ಸೋತ, ನೀನಿಲ್ಲಿ ಸತ್ತೆ. ಅಲ್ಲಿಗೆ ಕಥೆ ಕ್ಲೈಮ್ಯಾಕ್ಸ್ ಮುಗೀತು. ಇನ್ನು ನಮ್ಮಿಬ್ಬರಿಗೆ ಉಳಿದಿರೋದು ಎಲ್ಲಿಗೆ ಪಯಣ ಅಂತ ಹಾಡು ಹೇಳ್ಕೊಂಡು ಹೊರಡೋಣ. ಈಗ ಇಷ್ಟು ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ ನನ್ನ ತಂಗಿಯವ್ವ? ನೀನು ಅವನಿಗೆ ಬೆನ್ನು ಮೂಳೆ ಆಗಿದ್ದೆ, ಅವನೇನ್ ಮಾಡ್ದ? ನಿನ್ನ ಬೆನ್ನು ಮೂಳೆನ ಮುರಿದಾಕ್ದ. ಪದೇ ಪದೇ ಹೇಳ್ತಿದ್ದೀನಿ, ಇದಕ್ಕೆಲ್ಲ ಕಾರಣ ಅವನು ಆ ಗೀತಾಳಿಗೆ ತಾಳಿ ಕಟ್ಟಿ. ಅದೊಂದು ಆಗದೇ ಇದ್ದಿದ್ರೆ ವಿಜಯ್ ಎಲ್ಲಿ? ರೂಮಲ್ಲಿ ಇರ್ಬೇಕು. ಯಾಕೆ? ಇವತ್ತು ಅವನಿಗಿದೆ. ಇಡೀ ಮನೆ ಆ ಗೀತನ ಹಾಲಲ್ಲಿ ಒಂಟಿಯಾಗಿ ಬಿಟ್ಟು ಬಂದ್ರು. ಆದ್ರೆ ಆ ಗೀತ ನಿಂತ ಜಾಗದಿಂದ ಕದ್ಲಿಲ್ಲ. ಆಟ ಅವಳ ಚಟ ಆಗಿರ್ಬೇಕು. ಆದ್ರೆ ಆ ಆಟಕ್ಕೆ ಈ ಮನೆ ಬಾಗೋದಿಲ್ಲ. ಪ್ರಶ್ನೋರ್ ಬಯಕೆ ಅಪ್ಪ ಅವ್ರಿಗೆ ಇಷ್ಟ ಬಂದಿರೋ ಉತ್ತರ ಕೊಟ್ಟು ಬಂದಿರ್ಬೋದು. ಆದ್ರೆ ಅವಳನ್ನ ಸ್ವೀಕರಿಸೋಕೆ ಇಡೀ ಮನೆ ಕೊಡೋ ಉತ್ತರ ನೋ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳನ್ನ ಯಾರಾದ್ರೂ ಒಳಗಡೆ ಕರ್ಕೊಂಡು ಹೋಗಿ ಕೂಡ್ಸಿರೋರು. ಇಷ್ಟಕ್ಕೂ ಅಮ್ಮ ಯಾಕೆ ಸುಮ್ಮನಿದ್ದಾರೆ? ಅವಳು ಓಡಿಸೋ ಪ್ಲಾನ್ನ ಅಪ್ಪನ ಜೊತೆ ಡಿಸ್ಕಸ್ ಮಾಡ್ತಿರ್ಬೋದಾ? ವಿಜಯ್, ಅಮ್ಮ, ಇಡೀ ಮನೆ ಪರಿಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿ ಇಲ್ಲಿ ರೂಮ್ ಅಲ್ಲಿ ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ಯಾ? ಅಮ್ಮ ಏನ್ ಹೇಳ್ತಿದ್ಯಾ? ನಾನ್ ಹೇಳೋದ್ ಏನು ಬಾಕಿ ಇಲ್ಲ. ಇಷ್ಟಕ್ಕೂ ನೀನ್ ಮಾಡಿದ್ದೇನೋ? ನಿಮ್ಮ ಅಮ್ಮನಿಗೆ ಅವಮಾನ ಮಾಡಿಬಿಟ್ಟಿಯಲ್ಲೋ ಕಂದ. ಪ್ರತಿಯೊಂದು ಹಂತದಲ್ಲೂ ನಿನ್ನ ಬೆನ್ನಿಗೆ ನಿಂತು ತಾನು ಹೆತ್ತ ಮಕ್ಕಳಿಗಿಂತ ಜಾಸ್ತಿ ನಿಂಗೆ ಸಪೋರ್ಟ್ ಮಾಡಿದ್ದಕ್ಕೆ, ಬದುಕನ್ನ ತುಪ್ಪದಲ್ಲಿ ಕಲಸಿ ನಿಂಗೆ ತುತ್ತು ತಿನ್ಸಿದ್ದಕ್ಕೆ ಇಟ್ಟಿಯಲ್ಲಪ್ಪ ಗುನ್ನ. ಮಾಮ ಪ್ಲೀಸ್, ಏನೇನೋ ಮಾತಾಡ್ಬೇಡ. ಇದೊಂಥರ ಚೆನ್ನಾಗಿದೆ ತಂಗೆವ ನೋಡು. ನೀನು ಏನ್ ಬೇಕಾದ್ರೂ ಮಾಡಬಹುದು, ನಾನು ಮಾತ್ರ ಇದ್ದಿದ್ದನ್ನಿದ್ದಂಗೆ ಮಾತಾಡ್ಬಾರ್ದಲ್ಲ. ಆ ಗೀತಾ ಮನೆಗೆ ಬಂದಿದ್ದನ್ನ ಒಂದೇ ಒಂದು ಲಾವ್ ಪಾಯಿಂಟ್ ಹಾಕಿ ಅವಳನ್ನ ಮಕ್ಕಡೆ ಮಲಗಿಸಕ್ಕೆ ನನ್ನ ತಂಗಿಯವ ರೆಡಿ ಆಗಿದ್ದು. ನೀನು ಸೋಲ್ಸ್ಬಿಟ್ಟಿಯಲ್ಲಪ್ಪ. ಮಾಮ ನಾನು ಏನು ಮಾಡ್ಲಿಲ್ಲ. ಮತ್ ಮನೆಗ್ ಬಂದಾಗ ಅವಳು ಕೊರಳಲ್ಲಿ ಇಲ್ದೇ ಇದ್ದಿದ್ದ ತಾಳಿ ನೀನು ಅವಳು ರೂಮಿಗೆ ಹೋಗಿ ಬಂದ್ಮೇಲೆ ಅದ್ ಹೇಗೋ ಬಂದ್ಬಿಡ್ತು. ಅವಳು 1000 ಮಾತಾಡಿರ್ಬೋದು, ಬೇಕಾದ್ ಹೇಳಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸಿರ್ಬೋದು. ಹಾಗಂತ ಅವಳಿಗೆ ತಾಳಿ ಯಾಕೋ ಕಟ್ಟಕ್ ಹೋದೆ? ಅಮ್ಮ, ಇವತ್ತು ನೀನು ಆ ಗೀತಾಗ್ ಬಿಗಿದ 3 ಗಂಟು ಅವಳ ಕೊರಳಿ ಕಟ್ಟಿದ ತಾಳಿ ನಿಮ್ಮಮ್ಮನ ಸೋಲಿ ಕಾರಣ ಗೊತ್ತೇನು? ಮಾತಿಗೂ ಆ ಗೀತಾ ನನ್ನ ಕಡು ವೈರಿ ಅಂತ ಹೇಳ್ತಾ ಬಂದ ನೀನು ಅವಳಿಗೆ ತಾಳಿ ಕಟ್ಟೋದಕ್ಕೆ ಹೇಗೋ ಸಾಧ್ಯ? ಅಮ್ಮ ಪ್ಲೀಸ್, ದಯವಿಟ್ಟು ನನ್ನ ಮಾತು ಕೇಳ್ತೀಯಾ? ನಾನು ಅವಳ ಕೊರಳಿಗೆ ತಾಳಿ ಕಟ್ಟಿಲ್ಲ. ಏನು? ಹೌದು, ನಿನ್ನಾಣೆ ನಾನು ಅವಳ ಕೊರಳಿಗೆ ತಾಳಿ ಕಟ್ಟಿಲ್ಲ. ಮತ್ತೆ ತಾಳಿ ಅವಳೇ ಕಟ್ಕೊಂಡ್ಲಮ್ಮ, ನಾನ್ ಕಟ್ಟಿಲ್ಲ. ಹೌದಮ್ಮ, ಗೆಸ್ಟ್ ಹೌಸ್ಗೆ ಕರ್ಸ್ಕೊಂಡು ಒಂದ್ ರೂಮಲ್ಲಿ 5 ನಿಮಿಷ ಇದ್ದು ಏನು ಮಾಡ್ದೆ ನನ್ ಮಾನ ಕಳ್ದೋನ್ ನೀನು. ಅದೇ ರೀತಿ ನಿಮ್ಮನೆ ರೂಮಲ್ಲಿ ನಿನ್ ಜೊತೆ 5 ನಿಮಿಷ ಇದ್ದು ಇಲ್ಲಿಂದ ನೀನ್ ತಾಳಿ ಕಟ್ದೆ, ನಾನೇ ತಾಳಿ ಕಟ್ಕೊಂಡು ಆಚೆ ಹೋಗ್ತೀನಿ, ನಿನ್ನ ಹೆಂಡತಿಯಾಗಿ ನಿಮ್ ಭವಿಷ್ಯ ಕಳಿತೀನಿ ನಡಿ ಅಂದ್ಲು.
ಅದನ್ನ ಆವಾಗ್ಲೇ ಹೇಳೋದಲ್ವೇನೋ? ನಾನು ಹೇಳ್ತಾನೆ ಇದ್ನಮ್ಮ, ಆದ್ರೆ ಎಲ್ಲರ ಗಮನ ಬೇರೆ ಕಡೆ ಇತ್ತು, ಪರಿಸ್ಥಿತಿ ಬೇರೆ ತರ ಆಯ್ತು. ವಿಡಿಯೋ ವಿಷಯ ಗೊತ್ತಾಯ್ತು, ಆಮೇಲೆ ಪ್ರೆಸ್ ಬಂತು, ಅಪ್ಪನ ಬಾಯಿಂದ ಅವಳಿಗೆ ಸೊಸೆ ಅನ್ನೋ ಸ್ಥಾನ ಸಿಕ್ತು. ಅದು ಏನಾದ್ರೂ ಆಗ್ಲಿ, ನೀನು ಅವಳ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ ತಾನೆ? 100% ಇಲ್ಲಮ್ಮ. ಆದ್ರೆ ತಂಗ್ಯವ, ಗುರೂಜಿ ಹೇಳಿದಾಗೆ ಅವಳಿಂದ ಬಚಾವಾಗೋಕೆ ಇನ್ನೂ ಚಾನ್ಸ್ ಇದೆ. ಚಾನ್ಸ್ ಬೇಕಾಗಿರೋದು ನನಗೆ, ಅಮ್ಮನಿಗಲ್ಲ. ಅದನ್ನೇ ಅಣ್ಣನು ಹೇಳ್ತಾ ಇರೋದು. ಈಗ ಗೀತನ್ಗಿದೆ ಮಾರಿ ಹಬ್ಬ. ನಡಿಯೋ ವಿಜಯ್. ಈಗ ನನ್ನ ತಂಗಿ ಮುಖದಲ್ಲೊಂದು ಕಳೆ ಬಂತು. ಅಂದ್ರೆ ಗೀತಾಳಿಗೆ ಗೇಟ್ ಪಾಸೆ. ವಿಜಿ ಬಾಯ್ಲಿ. ಏನತ್ತೆ, ಮಗನ್ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳಕ್ ಬಂದ್ರಾ? ಮುಚ್ಚೆ ಬಾಯಿ. ಅತ್ತೆ ಅಂತೆ ಅತ್ತೆ. ನಾನ್ ಯಾವ ಸೀಮೆ ಅತ್ತೆ ನಿನಗೆ? ಓ, ಹಾಗಾದ್ರೆ ನೀವ್ ವಿಜಯ್ ಹೆತ್ತಮ್ಮ ಅಲ್ಲ, ಅವ್ರು ಇನ್ನೂ ಬದುಕಿದ್ದಾರೆ, ಅವ್ರು ನನ್ನತ್ತೆ ಅಂತ ಹೇಳ್ತಿದ್ದೀರಾ? ಅಥವಾ ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಅಲ್ಲ ಅಂತ ಹೇಳಕ್ ಬರ್ತಿದ್ದೀರಾ? ಶಟ್ ಅಪ್. ಇವನು ತಾಳಿ ಕಟ್ಟಿದ ಹೆಣ್ಣು ನನಗೆ ಅತ್ತೆ ಅಂತ ಕರೀತಾಳೆ, ಅವಳು ನನಗ್ ಸೊಸೆ ಆಗ್ತಾಳೆ. ಇವನೇ ನಿಂತ್ಕೊಳ್ಳಿಕ್ ತಾಳಿ ಕಟ್ಟಿದಾನ ಹೇಳೋ? ನಿನ್ನ ಕೊರಳಿಗೆ ನೀನೇ ತಾಳಿ ಕಟ್ಕೊಂಡು ಬಂದು ವಿಜಯ್ ಕಟ್ದ ಅಂತ ಸುಳ್ಳು ಬಗಳಿದ್ಯಾ? ಇದರ ಅರ್ಥ ಇವನು ನಿನ್ನ ಗಂಡನಲ್ಲ. ಅಂದ್ಮೇಲೆ ನೀನ್ ಈ ಮನೇಲಿ ಇರೋಕೆ ಹಕ್ಕಿಲ್ಲ, ಹೋಗ್ತಾ ಇರೋ. ಏನತ್ತೆ ಇದು? ನೀವ್ ಹೇಳ್ತಿರೋ ಮಾತು ನಾನ್ ನಂಬೋದು, ವಿಜಯ್ ನಂಬೋದು, ಆದ್ರೆ ಸಮಾಜ ನಂಬುತ್ತಾ? ಮಾವ ಮೀಡಿಯಾ ಮುಂದೆ ನಾನೇ ಈ ಮನೆ ಸೊಸೆ ಅಂತ ಒಪ್ಪಾಯ್ತು. ಈಗಾಗ್ಲೇ ಇಡೀ ರಾಜ್ಯಕ್ಕೆ ಆ ಸುದ್ದಿ ಹರಡಾಗಿದೆ. ಈಗ ನಾನು ಮನೆಯಿಂದ ಆಚೆ ಹೋದ್ರು ಹೋಗಲ್ಲ ಬಿಡಿ. ಅಕಸ್ಮಾತ್ ನೀವ್ ನನ್ನ ಮನೆಯಿಂದ ಆಚೆ ತಳ್ಳಿದ್ರು ಹೊರಗಡೆ ಮಂತ್ರಿ ಸೊಸೆ ಬೀದಿಗ್ ಬಿದ್ದಿದ್ದಾಳೆ ಅಂತ ಮಾತಾಗತ್ತೆ. ಎಲ್ಲಾ ಚಾನಲ್ಗಳು ಮೈಕ್ ಬಂದು ನನ್ನ ಹತ್ರ ಕಾರಣ ಕೇಳುತ್ತೆ. ನಾನ್ ಎಡವಿದ್ರೆ ಇಲ್ಲ ನೀವ್ ಬೇಕಂತ ನನ್ನ ಎಡವಿಸಿದ್ರು ತೊಂದ್ರೆ ಆಗೋದು ನಿಮ್ಗೆ, ಬೀಳೋದು ನೀವು. ಯೋಚನೆ ಮಾಡಿ. ನನ್ಗೆ ನಿಮ್ ಮಗ ಕೊಟ್ಟ ಕಾಟಕ್ಕೆ, ನೀವು ನಮ್ ಕುಟುಂಬದವ್ರ ಜೊತೆ ಮಾಡಿದ ಮುಚ್ಚಾಟಕ್ಕೆ ಬೇಡ ಅಂದ್ರು ಈ ಶಿಕ್ಷೆನ ನೀವು ಅನುಭವಿಸ್ಲೇಬೇಕು. ಎಲ್ಲಿ ತನಕ? ಜೀವನ್ ಪರ್ಯಂತ ಅನ್ಕೊಬಹುದು. ಅಮ್ಮ, ಇವಳು ಜಾಸ್ತಿ ಆಗ್ತಿದೆ ಅಮ್ಮ, ನನಗೆ ಒಂದೇ ಒಂದು ಅವಕಾಶ ಕೊಡು ಇವಳನ್ನ. ವಿಜಿ ಸುಮ್ಮನಿರು, ಈಗ ನಾವು ದುಡ್ಕೋ ಹಾಗಿಲ್ಲ. ಹಾ, ಅತ್ತೆ ತುಂಬಾ ಬುದ್ಧಿವಂತರು, ಚಕ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಅದೇ ಬುದ್ಧಿ ನಿಮ್ ಮಗಂಗಿಲ್ಲ ನೋಡಿ ಅತ್ತೆ. ಏಯ್ ಅತ್ತೆ ರೇಗ್ಬೇಡಿ, ನಾನ್ ಈ ಮನೆ ಸೊಸೆ ಅನ್ನೋದು ಫಿಕ್ಸ್ ಆಗೋಗಿದೆ. ಈಗ ಏನು ಮಾಡಕ್ಕಾಗಲ್ಲ. ಅವತ್ತೇ ನಿಮ್ ಮುಂದೆ ಬಂದು ನಾನ್ ಮರ್ಯಾದೆಯಿಂದ ಹೇಳ್ದೆ, ನಿಮ್ ಮಗ ಈ ರೀತಿ ಮಾಡ್ತಿದ್ದಾನೆ, ದಯವಿಟ್ಟು ಅವನಿಗೆ ಬುದ್ಧಿ ಹೇಳಿ ಅಂತ. ಆದ್ರೆ ನೀವ್ ಕೇಳಲಿಲ್ಲ, ಅವನಿಗೂ ಹೇಳಿಲ್ಲ, ಮಗನ್ನ ಚಿವು ಬಿಟ್ರಿ. ಅದಕ್ಕೆ ಈಗ ಈ ಪರಿಸ್ಥಿತಿ ಇಲ್ಲಿ ತನಕ ಬಂದ್ ನಿಂತಿದೆ. ಮುಂದೆ ಎಲ್ಲೋಗ್ ಮುಟ್ಟುತ್ತೋ ನನಗೂ ಐಡಿಯಾ ಇಲ್ಲ ಅತ್ತೆ. ಸದ್ಯಕ್ಕೆ ನಾವೆಲ್ಲರೂ ಹೊಂದ್ಕೊಂಡು ನಡಿಬೇಕು. ದಯವಿಟ್ಟು ನನ್ನನ್ನ ಎಲ್ಲೂ ಎಡವಾಗ ಬಿಡಬೇಡಿ. ನಿನ್ನನ್ನ ಎಡವೋದಕ್ ಬಿಡೋದಿಲ್ಲ, ಹಾಗಂತ ನಿನ್ನನ್ನ ಈ ಮನೆಯಲ್ಲಿ ನಡೆಯೋದಕ್ಕೂ ಬಿಡೋದಿಲ್ಲ. ನಿನ್ನ ಜೊತೆ ಹೊಂದ್ಕೊಂಡು ನಡೆಯೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನ ಕುತಂತ್ರ ಇವತ್ತು ನಿನ್ನನ್ನ ಇಲ್ಲಿ ತಂದು ನಿಲ್ಸಿರ್ಬಹುದು, ಆದ್ರೆ ಅದ್ ಹೇಗೆ ಈ ಮನೇಲಿ ನೀನು ಬದುಕ್ತೀಯ ಅಂತ ನಾನು ನೋಡೇ ಬಿಡ್ತೀನಿ.
ಈ ಮನೆಯಲ್ಲಿ ಯಾರೂ ನಿನ್ನ ಜೊತೆ ಮಾತಾಡಲ್ಲ, ಯಾರೊಬ್ರು ನೀನು ಒಬ್ಳಿದ್ಯಾ ಅಂತ ಲೆಕ್ಕಕ್ಕಿಡಲ್ಲ. ಅಲಕ್ಷ್ಯ ಮತ್ತೆ ನಿರ್ಲಕ್ಷ್ಯ. ಈ ಮನೆಯಲ್ಲಿ ನಿನಗೆ ಊಟ ತಿಂಡಿ ಕಾಫಿ ಕೂಡ ದಕ್ಕಲ್ಲ. ಅದು ಹೇಗಿಲ್ಲೇ ಇದ್ದು ಬಾಳ್ತೀಯ ಅಂತ ನಾನು ನೋಡ್ತೀನಿ. ನಡೆಯೋ ವಿಜಿ. ನನ್ನ ತಂಗಿಯಮ್ಮ ಒಂದು ಮಾತಂದ್ರೆ ಅದು ಬರೀ ಮಾತಾಗಿರಲ್ಲ, ಚಾಲೆಂಜ್ ಆಗಿರುತ್ತೆ. ಇವತ್ತು ನನ್ನ ತಂಗಿಯಮ್ಮ ನಿನ್ನ ಎದುರುಗಡೆ ಚಾಲೆಂಜ್ ಮಾಡಿದಾಳಂತಂದ್ರೆ ಮುಗೀತು. ಈ ಮನೇಲಿ ನೀನು ಹೇಗಿರ್ತೀಯ ಅಂತ ನಾವು ನೋಡ್ತೀವಿ. ಮಮ್ಮ, ನನ್ನ ಕೈಯಲ್ಲಿ ತಡಿಯಕ್ಕಾಗ್ತಿಲ್ಲ. ಆ ಗೀತಾಗೊಂದು ಗತಿ ಕಾಣಿಸ್ದೆ ನನಗೆ ನಿದ್ದೆ ಬರಲ್ಲ. ಸಿಟ್ಟು ಮಾಡ್ಕೋಬೇಡ, ಕಂಟ್ರೋಲ್. ಅಂದ್ರೆ ಈ ಜಗತ್ತಲ್ಲಿ ಯಾರ ಮನೆಗೆ ಹೋಗಿ ಜಾಂಡ ಕೊರ್ಬೋದಾ? ನೋಡು ವಿಜಿ, ಈಗ ನಾವು ಯಾವುದೇ ಪ್ರಶ್ನೆ ಕೇಳಬಾರದು. ಯಾಕಂದ್ರೆ ಅವಳು ಮೀಡಿಯಾ ಪ್ರೆಸ್ ಮುಂದೆ ಹೋಗಿ ನಾನೇ ಈ ಮನೆ ಸೊಸೆ ಅಂತ ಸಮರ್ಥನೆ ಮಾಡ್ಕೊಳ್ತಾಳೆ. ಹಾಗಾದ್ರೆ ಅದನ್ನ ಒಪ್ಕೊಂಡು ತೆಪ್ಪಗಿರ್ಬೇಕಾ? ಸದ್ಯಕ್ಕೆ ನೀನು ತೆಪ್ಪಗಿರು. ಯಾಕಂದ್ರೆ ಈ ಕೇಸ್ನ ನನ್ನ ತಂಗಿಯವ್ವ ದಿ ಗ್ರೇಟ್ ಭಾನುಮತಿ ತಗೊಂಡಾಗಿದೆ. ಅವಳ ಪ್ಲಾನ್ಗಳೇನು ಸಾಮಾನ್ಯದಾಗಿರಲ್ಲ. ಅದರಲ್ಲೂ ನಿನಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಅವಳು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿಯೋಕೆ ಹೆಸರೋಳಲ್ಲ. ಅಲ್ಲಿ ತನಕ ನೀನು ಯಾವುದೇ ತಂಟೆ ತಕರಾರು ಮಾಡದೆ. ನಾನೇನು ಆತರ ಪಡಕ್ಕಾಗತ್ತೆ ಹೇಳು? ನೀನ್ ಬೇರೆ ಫುಲ್ ಎಣ್ಣೆ ಏಟಲ್ಲಿದ್ದೀಯಾ. ಇವತ್ತೇ ನನ್ನ ಫಸ್ಟ್ ನೈಟ್ ಅಂತ ಜೋಶಲ್ಲಿ ಮಧುಚಂದ್ರಕ್ಕೆ ಧುಮುಕಿದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ. ಅವಳ ಜೊತೆ ಜೀವನನ ಅದು ಕನ್ಸ್ ಮನ್ಸಲ್ಲೂ ಸಾಧ್ಯ ಇಲ್ಲ ಮಮ್ಮ. ಗೀತಾ ನಮ್ಮ ಬದುಕಲ್ಲಿರೋ ಅಸಹ್ಯ. ಸರಿ, ಎಲ್ಲ ಸರಿನಪ್ಪ, ಆದ್ರೆ ನಿನ್ನ ಹುಷಾರಲ್ಲಿ ನೀನಿರ್ಬೇಕು ವಿಜಿ. ಅಪ್ಪಿತಪ್ಪಿ ನೀನು ಎಡವಿ ಅವಳು ಗಟ್ಟಿಯಾಗಿ ನಿಲ್ಲಕ್ಕೆ ನೀನು ದಾರಿ ಮಾಡಿ ಕೊಡಬಾರದು. ಯಾಕಂದ್ರೆ ನಿನ್ನ ಗತ ಇತಿಹಾಸಗಳು ನನ್ನ ಕಣ್ಣ ಮುಂದೆ ಹಸಿ ಹಸಿಯಾಗಿದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮ್ಯಾಮ್. ಈ ಮನೆ ಗಲೀಜನ್ನ ಗೋಲ್ಗಪ್ಪ ಅಂತ ತಿನ್ನಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಇನ್ನೊಂದ್ಸತಿ ಆ ಅಸಹ್ಯನ ಮುಟ್ಟ ಮಾತಾಡಬೇಡ. ಅಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ. ಪಾಪ ಅಮ್ಮಂಗೂ ಆತಂಕ ಆಗಿರ್ಬೇಕು. ಇಲ್ಲಿರೋ ಆತಂಕ ಅವ್ರಿಗೆ ಮುಟ್ಬಾರ್ದು. ಹಾ ಹೇಳಮ್ಮ. ಗೀತಾ, ಏನಮ್ಮ ಇದು? ಎಲ್ಲ ಸರಿ ಮಾಡ್ತೀನಿ, ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಹೋಗ ಮಂತ್ರಿ ಮಗನ ಮದುವೆ ಆಗಿದೆಯಲ್ಲ. ಹೌದಮ್ಮ. ಯಾರನ್ನ ದ್ವೇಷಿಸ್ತಾ ಇದೆಯೋ ಹೋಗಿ ಅವನಿಗೆ ಹೆಂಡತಿ ಆಗಿದ್ಯಾ? ಏನೇ ಜೀವನ ಇದು? ಒಂದು ಹೆಣ್ಣಿಗೆ ಮದುವೆ ಅನ್ನೋದು ಬಹಳ ಮುಖ್ಯ ಅಮ್ಮ. ಆ ಮದುವೆ ಆದ್ಮೇಲೆ ಅವಳು ಜೀವನದ ಬೇರೆ ಒಂದು ಹಂತಕ್ಕೆ ಹೋಗ್ತಾಳೆ ಕಣೆ. ಆ ವಿಚಾರನ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆತರ ಪಟ್ಟು ತಗೋಬಾರ್ದು. ಆದ್ರೆ ನೀನು ಅಮ್ಮ, ನನ್ನ ಬದುಕಲ್ಲಿ ಮದುವೆ ಅನ್ನೋ ವಿಷಯದಲ್ಲಿ ಯೋಚನೆ ಮಾಡೋದಕ್ಕೆ ಎಲ್ಲ ಅವಕಾಶ ಐತೆ ಹೇಳು. ಯೋಚನೆ ಮಾಡಿದ್ರು ನನ್ನ ಬೈಕೆ ಗೆಲ್ತಿತ್ತಾ? ಇಲ್ಲ. ಅಪ್ಪ ನೋಡಿದ ಗಂಡನ ಒಪ್ಕೊಬೇಕಿತ್ತು, ಅಥವಾ ಅಪ್ಪನ ವಿರುದ್ಧ ನಿಂತು ಮನೆಯಿಂದ ಆಚೆ ಬರಬೇಕಿತ್ತು. ಬೇರೆ ಕಾರಣದಿಂದ ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿದಾಯ್ತು. ಸಂದರ್ಭ ನನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂತು. ಇದರಿಂದ ಅರ್ಥ ಆಗಿದ್ದು ಒಂದೇ ಅಮ್ಮ,
ಮನುಷ್ಯ ಎತ್ತೋರ್ ಬೆಳೆಸೋ ಕೂಸಲ್ಲ, ತಾನೇ ಬೆಳೆಯೋ ಗಿಡ ಅಲ್ಲ, ಸಂದರ್ಭ ನಡೆಸೋ ಕಾಯಿ ಅಷ್ಟೆ. ಅಂದ್ರೆ ನೀನು ಸಂದರ್ಭಕ್ಕೆ ಬಲಿ ಆಗ್ಬಿಟ್ಟ ಗೀತಾ? ಸಂದರ್ಭನ ಬಳಸ್ಕೊಂಡು ಬಲಿತಾ ಇದ್ದೀನಿ, ಬದುಕನ್ನ ಕಲಿತಾ ಇದ್ದೀನಿ ಅಮ್ಮ. ನನಗೆ ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ. ಏನೇನೋ ಮಾತಾಡಬೇಕು ಅನಿಸ್ತಾ ಇದೆ, ಏನೇನೋ ಕೇಳಬೇಕು ಅನ್ನಿಸ್ತಾ ಇದೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಾನು ಆರಾಮಾಗೇ ಇದ್ದೀನಿ, ನೆಮ್ಮದಿಯಾಗಿ ಮಲ್ಕೋ. ಎಲ್ಲಿದೆ ನೆಮ್ಮದಿ? ನಿನ್ನನ್ನು ದ್ವೇಷಿಸೋರ್ ಮನೆಗೆ ನೀನು ಹೋಗಿ ಸೇರ್ಕೊಂಡಿದ್ಯಾ? ಅಲ್ಲಿ ಅವ್ರು ನಿನ್ನನ್ನು ಸ್ವೀಕರಿಸಿದಾರೋ ಇಲ್ವೋ? ಅವರೆಲ್ಲ ನಿನ್ನ ಸ್ವೀಕರಿಸಿದಾರೇನೆ? ಹೇಳೆ. ಪ್ರೀತಿಯಿಂದ ಸ್ವೀಕರಿಸಿದಾರ, ಒತ್ತಾಯಕ್ಕೆ ಸ್ವೀಕರಿಸಿದಾರ, ಅಥವಾ ಅನಿವಾರ್ಯಕ್ಕೆ ಸ್ವೀಕರಿಸಿದಾರ? ಅಮ್ಮ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ. ಇಲ್ಲಿ ನಿಮ್ಮಪ್ಪನೂ ತುಂಬಾ ಆತಂಕದಲ್ಲಿದ್ದಾರೆ ಕಣೆ ಗೀತಾ. ನಾವ್ ಯಾರ ಸವಾಸ ಬೇಡ ಅಂತಿದ್ವು, ಹೋಗಿ ಅವ್ರ ಮನೆಯಲ್ಲೇ ಮಗಳು ಮುಳ್ಳಾಗಿದ್ದಾಳೆ, ಅವರಿಂದ ಇನ್ನೂ ನಮ್ಗೆ ಏನೇನು ಕಾದಿದ್ಯೋ ಅಂತಿದ್ರು. ಇದೆಲ್ಲ ಕೇಳಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಡೆ. ನನಗೇನಾದ್ರೂ ಪರವಾಗಿಲ್ಲ ಅಮ್ಮ, ಆದ್ರೆ ಅಪ್ಪಂಗೇನು ಆಗ್ದಿರೋ ಥರ ನೋಡ್ಕೊತೀನಿ. ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬಿಡಮ್ಮ. ಅಂದ್ರೆ ನಿನಗಲ್ಲಿ ಅಪಾಯ ಆಗತ್ತೆ ಅಂತ ಹೇಳ್ತಿದ್ಯಾ? ಅಮ್ಮ ನನಗೇನು ಆಗಿಲ್ಲ, ನಾನು ಗಟ್ಟಿಯಾಗೇ ಇದ್ದೀನಿ, ನೀನು ಗಟ್ಟಿಯಾಗೇ ಇರು. ನಿನ್ನ ಮಗಳು ಯಾವುದೇ ಕಾರಣಕ್ಕೂ ಕೆಟ್ಟೋಳು ಅನ್ಸ್ಕೊಂಡು ಬಾಳಲ್ಲ ಅಲ್ವೇ? ನಾನು ಹೇಳೋದು ಅಮ್ಮ, ನಾನೇ ನಾಳೆ ನಾಡಿದಷ್ಟರಲ್ಲಿ ನಿನಗೆ ಫೋನ್ ಮಾಡಿ ಹೇಳ್ತೀನಮ್ಮ. ಆರಾಮಾಗಿ ಮಲ್ಕೋ. ಇನ್ನೇನಾದರೂ ಮಾತಾಡೋದಿತ್ತಾ? ಊಟ ಆಯ್ತಮ್ಮ? ಮಲ್ಗೋದೊಂದೇ ಬಾಕಿ ಅಮ್ಮ. ಆರೋಗ್ಯ ಹುಷಾರು. ಗುಡ್ ನೈಟ್.